ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಮತಾಂತರ ಯಾವುದೇ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ನಾನು ಮತಾಂತರಗೊಳ್ಳಲು ನಮ್ಮ ಸಂವಿಧಾನದಲ್ಲಿ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ. ಆದರೆ ಒತ್ತಾಯಪೂರ್ವಕವಾಗಿ ಯಾರೇ ಆಗಲಿ ಒಬ್ಬರಿಗೆ ಒಂದು ಮತದಿಂದ ಮತ್ತೊಂದು ಧರ್ಮವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಒತ್ತಡ ಹಾಕುವ ಹಾಗಿಲ್ಲ. ಹಾಗೇನಾದರೂ ಮಾಡಿದರೆ ಅದು ತಪ್ಪಾಗುತ್ತೆ, ಅದು ಕಾನೂನಿಗೆ ವಿರುದ್ಧ ಆಗುತ್ತೆ ಅಂತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, 1996ರಲ್ಲಿ ರಾಜ್ಯ ಹೈಕೋರ್ಟಿನಲ್ಲಿ ಬಂದಂಥ ಒಂದು ಪ್ರಕರಣವನ್ನು ನಾನಿಲ್ಲಿ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಬೆಂಗಳೂರಿನ ದಕ್ಷಿಣ ಭಾಗದ ಒಂದು ಪ್ರಮುಖವಾದಂಥ ಒಂದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿ ಒಂದು ದಿನ ಕಾಲೇಜಿಗೆ ಬಂದವಳು ಮತ್ತೆ ಮನೆಗೆ ಬರೋದಿಲ್ಲ. ತಂದೆ ತಾಯಿಗಳು ಆತಂಕಕ್ಕೊಳಗಾಗ್ತಾರೆ. ಬೆಂಗಳೂರಿನಲ್ಲೆಲ್ಲ ಭಾಳ ಕಡೆ ಹುಡುಕ್ತಾರೆ, ಸಿಗೋದಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 3-4 ದಿನ ಆಯಿತು. ಕೊನೆಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ ಅಂತಕ್ಕಂಥದ್ದು. ವಿದ್ಯಾರ್ಥಿನಿ ಹಿಂದೂ ಮತಕ್ಕೆ ಸೇರಿದ್ದವಳು. ತದನಂತರ ಏನಾಗುತ್ತೆ, ಇದು 1 ತಿಂಗಳಾದರೂ ಕೂಡ ಆ ವಿದ್ಯಾರ್ಥಿನಿ ಎಲ್ಲಿದ್ದಾಳೆ ಅಂತಕ್ಕಂಥದ್ದು ಪತ್ತೆಯಾಗೋದಿಲ್ಲ. ಸೊ ಹೀಗಾಗಿ ಆ ವಿದ್ಯಾರ್ಥಿನಿಯ ಪೋಷಕರು ರಾಜ್ಯ ಹೈಕೋರ್ಟ್ನಲ್ಲಿ ಒಂದು ಹೇಬಿಯಸ್ ಕಾರ್ಪಸ್ ಪಿಟಿಷನನ್ನು ದಾಖಲು ಮಾಡ್ತಾರೆ. ಹೇಬಿಯಸ್ ಕಾರ್ಪಸ್ ಪಿಟಿಷನನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ವಿಭಾಗೀಯ ಪೀಠ, ಮುಖ್ಯ ನ್ಯಾಯಮೂರ್ತಿಗಳಿದ್ದಂತಹ ವಿಭಾಗೀಯ ಪೀಠ ಒಂದು ಡೈರೆಕ್ಷನ್ ಕೊಡುತ್ತೆ ಪೊಲೀಸ್ ಕಮಿಷನರ್ಗೆ. ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಡೈರೆಕ್ಷನ್ ಕೊಡುತ್ತೆ, ಎಲ್ಲಿದ್ದರೂ ಸರಿ ಹುಡುಕಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಈ ಡೈರೆಕ್ಷನ್ ಕೊಟ್ಟ ಒಂದು ವಾರದ ನಂತರ ಕಮಿಷನರ್ ಆಫ್ ಪೊಲೀಸು ಒಂದು ಅಫಿಡವಿಟ್ ಹಾಕ್ತಾರೆ. ಆ ಅಫಿಡವಿಟ್ಟು ಥ್ರೂ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ ಬಿ ಆರ್ ನಂಜುಂಡಯ್ಯ ಅವರು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರು. ಅದೇ ಸಮಯದಲ್ಲಿ ಯಾರು ನಾಪತ್ತೆಯಾಗಿದ್ದರು, ಆ ನಾಪತ್ತೆಯಾದಂಥ ವಿದ್ಯಾರ್ಥಿನಿಯನ್ನು ಕೂಡ ಪೊಲೀಸರು ಟ್ರೇಸ್ ಔಟ್ ಮಾಡಿದ್ದರು. ಪ್ರಾಯಶಃ ಕಥೆ ಇಲ್ಲಿಂದಲೇ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಆವತ್ತು ನ್ಯಾಯಾಲಯದಲ್ಲಿ ಆ ವಿದ್ಯಾರ್ಥಿನಿಯನ್ನು ಪ್ರೊಡ್ಯೂಸ್ ಮಾಡಬೇಕು. ಆ ವಿದ್ಯಾರ್ಥಿನಿಯ ಪೋಷಕರು ಅಲ್ಲೇ ಬಂದಿದ್ದಾರೆ. ಆದರೆ ಆ ವಿದ್ಯಾರ್ಥಿನಿ ಹಿಂದುವಿನಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದಳು. ಆದರೆ ಈ ವಿಚಾರ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆಕೆ ಇದನ್ನು ಕೂಡ ಧರಿಸಿದ್ಲು ಅಂತಕ್ಕಂಥದ್ದು. ನ್ಯಾಯಾಲಯದ ಮುಂದೆ ಆಕೆಯನ್ನು ಪ್ರೊಡ್ಯೂಸ್ ಮಾಡಬೇಕಾಯಿತು. 2:30 ನಂತರ ಕೋರ್ಟ್ ಮತ್ತೆ ಪ್ರಾರಂಭವಾದಾಗ ಚೀಫ್ ಜಸ್ಟಿಸ್ ಮುಂದೆ ಈ ಪ್ರಕರಣ ಬಂತು. ಆಗ ಚೀಫ್ ಜಸ್ಟಿಸ್ ಆಗಿದ್ದಂತಹ ರಾಮ್ ಪ್ರಕಾಶ್ ಸೇಠಿ, RP ಸೇಠಿ ಅವರು ಆ ವಿದ್ಯಾರ್ಥಿನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಆ ಸಮಯದಲ್ಲಿ ನ್ಯಾಯಾಲಯದ ಮುಂದೆ ಯಾರನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತೋ ಆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸಮಯದಲ್ಲಿ ಆ ವಿದ್ಯಾರ್ಥಿನಿಯ ತಾಯಿ ಕೂಡ ಅಲ್ಲಿದ್ದರು. ಆಕೆ ಅಲ್ಲೇ ತನ್ನ ಮಗಳ ಒಂದು ಪೊಸಿಷನ್ ನೋಡಿ ಆಕೆ ಮೂರ್ಛೆಯಾಗಿ ಕಂಠಪಲ್ಲಿ ಪ್ರಜ್ಞೆಯಿಂದ ಅಲ್ಲೇ ಬಿದ್ದೋಗ್ತಾಳೆ. ಇಮಿಡಿಯೇಟ್ಲಿ ಅವರನ್ನೆಲ್ಲ ಕರ್ಕೊಂಡೋಗಿ ಡಿಸ್ಪೆನ್ಸರಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಯಿತು ಅಂತಕ್ಕಂಥದ್ದು. ಆಗ ಚೀಫ್ ಜಸ್ಟಿಸ್ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಆಕೆಗೆ. ಹೌದು, ನೀವು ಇಸ್ಲಾಂ ಧರ್ಮವನ್ನು ನೀವು ಸ್ವೀಕರಿಸಬೇಕಾದರೆ ನಿಮ್ಮ ಮೊಹಮ್ಮದ್ ಪ್ರವಾದಿಯ ಕೆಲವು ಮೂಲ ಅಂಶಗಳೇನು, ವಾಟ್ ಆರ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಮೊಹಮ್ಮದ್ ಪ್ರಾಫೆಟ್ ಅಂತ ಕೇಳ್ತಾರೆ. ಅದಕ್ಕೆ ಆಕೆ ಏನೋ ಉತ್ತರ ಹೇಳ್ತಾಳೆ. ವಾಟ್ ಈಸ್ ರೋಜಾ ಆ್ಯಂಡ್ ರಂಜಾನ್ ಅಂತ ಕೂಡ ಕೇಳ್ತಾರೆ. ಅದಕ್ಕೂ ಏನೋ ಒಂದು ರೀತಿಯಾದಂಥ ಉತ್ತರಗಳು ಬರುತ್ತೆ. ಕೊನೆಗೆ ಇದು ಯಾವುದೇ ರೀತಿಯಾದಂಥ ಒಂದು ಅವರು ಕನ್ಕ್ಲೂಷನ್ಗೆ ಕೋರ್ಟ್ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಇದು ಕೇವಲ ಧರ್ಮವನ್ನು ಅನುಸರಿಸಿ ಅವರು ಧರ್ಮದ ಕೆಲವು ಮೌಲ್ಯಗಳಿಗೆ ಅವರು ಸಂಪ್ರೀತರಾಗಿ ಅವರು ಧರ್ಮವನ್ನು ಸ್ವೀಕರಿಸಿದ್ದಲ್ಲ. ಇದು ಕೇವಲ ಒಬ್ಬ ಯುವಕನ ಮೇಲೆ ಇದ್ದಂಥ ಒಂದು ಪ್ರೀತಿಯ ಒಂದು ಇದರಿಂದ ಅವರು ಆ ಒಂದು ಕಡೆಗೆ ಸೆಳೆದಿದ್ದಾರೆ ಅಂತಕ್ಕಂಥದ್ದು ಫೈನಲೈಸ್ ಆಗುತ್ತೆ. ಆದರೂ ಕೂಡ ಕೋರ್ಟು ಆಕೆ ಮೇಜರ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ನಾವೇನು ಈ ಪ್ರಕರಣದಲ್ಲಿ ಒಂದು ಫೈನಲ್ ಆರ್ಡರ್ ಅಂತ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ. ಆದರೆ ಇದು ನಾಪತ್ತೆಯಾದ ನಂತರ ಹುಡುಗಿ ಕಥೆ ಏನಾಯಿತು ಅಂತಕ್ಕಂಥದ್ದು ಇದು ಮುಖ್ಯ. ನಾಪತ್ತೆಯಾದಂಥ ಹಿಂದೂ ವಿದ್ಯಾರ್ಥಿನಿ ಮಂಗಳೂರಿಗೆ ಹೋಗ್ತಾರೆ. ಅವರ ಕಡೆಯವರು, ಆ ಯುವಕನ ಕಡೆಯವರು ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಕೆಯನ್ನು ಅಲ್ಲಿ ಮತಾಂತರಗೊಳಿಸ್ತಾರೆ. ಅಲ್ಲಿಂದ ಅವರನ್ನು ಕೇರಳಕ್ಕೆ ಕರ್ಕೊಂಡು ಹೋಗಿರ್ತಾರೆ.
ಕೇರಳದಲ್ಲಿ ಅವರಿಬ್ಬರು ಮದುವೆ ಕೂಡ ಆಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಮದುವೆಯಾಗಿ ಇದು ಎಂಡ್ ಆಗುತ್ತೆ. ಇದು ಅಂದು ನಡೆದಂತಹ ಒಂದು ಪ್ರಮುಖವಾದಂತಹ ಒಂದು ಪ್ರಕರಣ ಅಂತ ನಾವಿಲ್ಲಿ ಉಲ್ಲೇಖಿಸಬೇಕಾಗುತ್ತೆ. ಮುಂದಿನ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. 1981ರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ. ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 234626660.